ವಿಶೇಷವಾಗಿಯೇ ಭಗವಂತ ವೇದವ್ಯಾಸ ರೂಪವನ್ನು ಸ್ವೀಕಾರವನ್ನು ಮಾಡಿ ವೇದ ನಿರ್ಣಾಯಕವಾಗಿರತಕ್ಕಂಥ ಸೂತ್ರಗಳನ್ನು ಪುರಾಣಗಳನ್ನೆಲ್ಲವನ್ನು ಸಹಿತ ರಚನೆಯನ್ನು ಮಾಡಿಕೊಟ್ಟು ಇಂತಹ ಯಾವ ತನ್ನ ಮಹಿಮೆಯನ್ನು ತಿಳಿಸಲಿಕ್ಕೋಸ್ಕರವಾಗಿಯೇ ವಾಯುದೇವರನ್ನು ಭೂಲೋಕದಲ್ಲಿ ಅವತಾರವನ್ನು ಮಾಡಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಏಕೆಂದರೆ ಯಾವ ಸಂದರ್ಭದಲ್ಲಿ ಧರ್ಮ ಎಂಬತಕ್ಕಂತಹದ್ದು ಹಾಳಾಗಿ ಹೋಗುತ್ತೋ, ಇನ್ನು ಜ್ಞಾನ ಎಂಬತಕ್ಕಂತಹದ್ದು ಲುಪ್ತವಾಗಿರತಕ್ಕಂತಹ ಕಾಲದಲ್ಲಿಯೂ ಸಹಿತ ಭಗವಂತ ಅವತಾರವನ್ನು ಮಾಡಬೇಕು. ಮಾಡಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ತಾನು ಅವತಾರವನ್ನು ಮಾಡಿ ಜ್ಞಾನವನ್ನು ಪ್ರಸಾರವನ್ನು ಮಾಡಿದ್ದಾನೆ. ಆದರೆ ಕಲಿಯುಗದೊಳಗಡೆಗೆ ತಾನು ಅವತಾರವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾನೆ. ಹಾಗಿದ್ರೆ ಬರೋದೇ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಬಂದರೂ ಸಹಿತ ಗುಪ್ತವಾಗಿ ಬಂದು ತಾನು ತನ್ನ ರೂಪವನ್ನು ಮರೆಮಾಚಿ ಬಿಡುತ್ತಾನೆ. ಅದಕ್ಕೋಸ್ಕರವಾಗಿಯೇ ವ್ಯಕ್ತವಾಗಿ ಬರತಕ್ಕಂತಹದ್ದು ದೇವತೆಗಳು. ಆದರೆ ಅವರೂ ಸಹಿತ ನಾವಿಂತಹ ದೇವತೆಗಳು ಅಂತ ಹೇಳಿ ಎಲ್ಲೂ ಸಹಿತ ಹೇಳ್ಕೊಳ್ಳೋದಿಲ್ಲ ಹೆಚ್ಚಿಗೆ. ಶ್ರೀಮದ್ ಆಚಾರ್ಯರು ಮಾತ್ರ, ಇನ್ನು ಕೆಲವು ಜ್ಞಾನಿಗಳು ಮಾತ್ರ ಅವರ ಸ್ವರೂಪವನ್ನು ಪ್ರಕಟವನ್ನು ಪಡಿಸಿದ್ದಾರೆ. ಹೀಗೆ ಭಗವಂತನ ಆಜ್ಞೆಯಂತೆ ವಾಯುದೇವರೇನೇ ಭೂಲೋಕದಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ತತ್ರಾಪಿ ಕಲಿಯುಗದೊಳಗಡೆಗೆ ಮಧ್ಯಗೇಹ ಭಟ್ಟರು ಹಾಗೂ ವೇದವತಿ ದೇವಿಯರು ನಿಮಿತ್ತವನ್ನು ಮಾಡಿಕೊಂಡು ವಾಸುದೇವಾಚಾರ್ಯರು ಅಂತ ಹೇಳಿ ಅವರ ಒಂದು ನಾಮ. ಇದಾದ ನಂತರದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರ ನಿಮಿತ್ತವನ್ನು ಮಾಡಿಕೊಂಡು ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ಆ ದ್ವೈತ ತತ್ವವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಮೊದಲು ಇರಲಿಲ್ಲ, ಅದು ಆಮೇಲಿಂದ ಬಂದಿದ್ದೇನೋ ಅಂತ ಹೇಳಿದ್ರೆ ಹಾಗೆಲ್ಲ ಇಲ್ಲ. ಅದು ಮೊದಲಿಂದಲೂ ಸಹಿತ ಇದ್ದಂಥದ್ದು, ಅನಾದಿಕಾಲದಿಂದಲೂ ಸಹಿತ ಇದ್ದಂತಹದ್ದೇ ಅವೆಲ್ಲವೂ ಸಹಿತ. ಇಂತಹ ಯಾವ ತತ್ವವನ್ನು ತಿಳಿಸಲಿಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ಅವತಾರ ಮಾಡೋದು. ಬರೀ ಭಗವಂತನ ಒಂದು ಆಜ್ಞೆನ ಅಂತ ಹೇಳಿದ್ರೆ ದೇವತೆಗಳೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದನ್ನ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಭಗವದ್ ಆಜ್ಞಾಂ ಶಿರಸ್ಸಿ, ನವರತ್ನದ ಕಿರೀಟವನ್ನು ಹೇಗೆ ಧಾರಣೆಯನ್ನು ಮಾಡ್ತಾರೋ ಅಷ್ಟು ಆದರದಿಂದ ಭಗವಂತನ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡಿದ್ದಾರಂತೆ. ಇನ್ನ ಬೇರೆ ದೇವತೆಗಳ ಒಂದು ಪ್ರಾರ್ಥನೆಯನ್ನ ಹಾರವತ್ ಹೃದಯ ನಿಧಾಯ ಅಂತ ಹೇಳ್ತಾ ಇದ್ದಾರೆ. ಹಾರದಂತೆ ತಮ್ಮ ಹೃದಯದಲ್ಲಿ ಧಾರಣೆಯನ್ನು ಮಾಡಿದ್ದಾರಂತೆ. ಮಾಡಿ ಅವರಿಗೆಲ್ಲರಿಗೂ ಸಹಿತ ಸುಜ್ಞಾನವನ್ನು ಕೊಟ್ಟಿದ್ದಾರೆ. ಅಂತಹ ಜ್ಞಾನವನ್ನು ಪಡೆಯಬೇಕು ಅಂತಲೇ ಎಲ್ಲ ದೇವತೆಗಳು ಸಹಿತ ಮತ್ತೆ ಪುನಃ ಭೂಲೋಕದಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಕೃತಾತ್ರೇತ ದ್ವಾಪರ ಯುಗದಲ್ಲಿ ಅವತಾರ ಮಾಡೋದಕ್ಕಿಂತ ಕಲಿಯುಗದಲ್ಲಿ ಅವತಾರ ಮಾಡೋದನ್ನ ದೇವತೆಗಳು ಅಪೇಕ್ಷೆ ಪಡ್ತಾರಂತೆ. ಏಕೆಂದರೆ ಅದಕ್ಕೆ ಶ್ರೀಪಾದರಾಜರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ದಾನವು ಕೃತಯುಗದಿ, ಯಜನ ಯಜ್ಞವು ತ್ರೇತಾಯುಗದಿ. ದಾನವಂತಕನ ಪೂಜೆ ಇದೆಯಲ್ಲ ಅದು ದ್ವಾಪರ ಯುಗದಿ, ಕೃತ ತ್ರೇತ ದ್ವಾಪರ ಯುಗದಲ್ಲಿ ಅದೆಲ್ಲ ಮಾಡ್ಬೋದಂತೆ. ಆದರೆ ಕಲಿಯುಗದೊಳಗಡೆ ನಾವೇನಾದರೂ ಸಹಿತ ದಾನ ಮಾಡೋಕ್ಕೆ ಹೋಯ್ತು ಅಂತಂದರೆ ಸಾಧ್ಯವೇ ಇಲ್ಲ. ಎಷ್ಟು ಅಂತ ದಾನ ಮಾಡಿವು, ನಾವೊಂದು 10 ರೂಪಾಯಿ ಕೊಡಬೇಕಾಗಿತ್ತು ಅಂದರೆ ನಮ್ಮ ಅಕೌಂಟ್ ಒಳಗಡೆ 1 ಲಕ್ಷ ರೂಪಾಯಿ ಇದ್ದರೆ ಮಾತ್ರ 10 ರೂಪಾಯಿ ದಾನ ಕೊಡ್ತೀವಿ, ಇಲ್ಲಾಂದ್ರೆ ಅದು ಕೊಡೋದಿಲ್ಲ. ಅಂತಹ ಸ್ಥಿತಿ ಇದೆ. ಹಾಗೆ ಯಜನ ಯಜ್ಞಾದಿಗಳನ್ನು ಮಾಡೋಣ ಅಂತಂದರೆ ಸಾಧ್ಯವೇ ಇಲ್ಲ ನಮಗೆ. ನಾವು ಇವತ್ತಿನ ಸಹ ಯಜ್ಞ ಮಾಡಿದ್ರು ಸಹಿತ ದಕ್ಷರು ಮಾಡಿರತಕ್ಕಂಥ ಯಜ್ಞ ಹೇಗಿದೆಯೋ ಹಾಗಿದೆ. ಏಕೆಂದರೆ ದಕ್ಷರು ಹೇಗೆ ಯಜ್ಞ ಮಾಡಿದ್ರು ಅಂತಂದರೆ ರುದ್ರದೇವರನ್ನು ಬಿಟ್ಟು ಯಜ್ಞ ಮಾಡಿದ್ರು. ನಾವು ಈಗ ದಕ್ಷರೇನೇನೆ ಅಲ್ಲ, ದಕ್ಷರು ಹೆಸರು ಮಾತ್ರ ದಕ್ಷ ಅಂತ ಹೇಳಿರುತ್ತೆ ಅಷ್ಟೇನೇನೆ, ನಾವೆಲ್ಲ ಅದಕ್ಷರೇನೇನೆ. ಅಂದರೆ ನಮ್ಮ ಒಂದು ಯಜ್ಞ ಯಾಗಾದಿಗಳು ಹೇಗೆ ಅಂತಂದರೆ ರುದ್ರದೇವರು ಇಲ್ದಿರೇ ಇರುವಂತಹದ್ದು. ಅಂದರೆ ರುದ್ರದೇವರು ಮನೋಭಿಮಾನಿ ದೇವತೆಗಳು. ಅಂದರೆ ಮನಸ್ಸಿಲ್ಲದಿರೋ ಯಜ್ಞವನ್ನು ಮಾಡ್ತಾ ಇರ್ತೀವಿ. ಒಂದು ಪವಮಾನೋಮ ಮಾಡಿದ್ವಿ ಅಂತಂದರೆ ನಮ್ಮ ಕಡೆಯವ್ರಿಗೆ ಯಾರಿಗೋ ಹೇಳಿದ್ವಿ, ಅವ್ರು ಇನ್ನೂ ಬರಲಿಲ್ವಲ್ಲ, ಫೋನ್ ಮಾಡು ಅಂತಂತೀವಿ. ಅಂದರೆ ಹೋಮ ಮಾಡೋ ಸಂದರ್ಭದೊಳಗಡೆಗೇನೆ ನಮಗೆ ಅಲ್ಲಿ ಸರಿಯಾದಂಥ ಮನಸ್ಸು ಇರೋದಿಲ್ಲ. ಇಂತಹ ಯಜ್ಞ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹಾಗೆ ಆ ಒಂದು ಕೃತತ್ರೇತ ದ್ವಾಪರ ಯುಗದಲ್ಲಿ ಮಾಡತಕ್ಕಂತಹ ಒಂದು ಸಾಧನೆಯನ್ನ
ಕೇವಲ ಕಲಿಯುಗದೊಳಗಡೆಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಕೊಡ್ತಾ ಇದ್ದಾರೆ. ಅದನ್ನೇ ದಾಸರು ಹೇಳ್ತಾ ಇದ್ದಾರೆ, ಕಾಮಿತ ಫಲವೀವ ನಾಮವನ್ನು ಇರಲಾಗಿ ಹೋಮ ನೇಮ ಜಪ ತಪವೇಕೆ. ಅದಕ್ಕೆ ಆಚಾರ್ಯ ನಾವು ಹೋಮ ಹವನ ಸ್ನಾನ ಸಂಧ್ಯಾವನ್ನು ಏನು ಮಾಡಲ್ಲ, 24 ಗಂಟೆ ರಾಮ 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 ಅಂತಂತಿರ್ತೀವಿ. ಇನ್ನೂ ಸಹಿತ ಒಂದು ಬ್ಯಾಗ್ ಬೇರೆ ನೇಟ್ ಹಾಕೊಂಡ್ಬಿಟ್ಟಿರ್ತಾರೆ ಕೈಗೆ ಹೀಗಂತ ಇರ್ತಾರೆ ಅಷ್ಟೇನೆ. ಅದು ಏನು ಮಾಡ್ತಿರ್ತಾರೇನೋ ಗೊತ್ತಿಲ್ಲ, ಒಬ್ಬೊಂದು ಜಪ ಮಾಡ್ತಿರ್ತೀವಿ ಅಂತ ಹೇಳಿ ಅಷ್ಟೇನೆ. ರಾಜಾದಿನ ವಿರುದ್ಧ ಪ್ರಾರಂಭ. ಹಾಗೆ ಬರೀ ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಇದು ಯಾವುದು ಬೇಡವಾ ಅಂತಂದ್ರೆ, ಹಾಗಿದ್ರೆ ಜ್ಞಾನಿಗಳು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೇನೋ ಅಂತಂದ್ರೆ ಪುರಂದರದಾಸರು ಹೇಳಿದಂಥ ಮಾತು. ಹಾಗಿದ್ರೆ ಪುರಂದರದಾಸರು ಸ್ನಾನ ಸಂಧ್ಯಾನ ದೇವರ ಪೂಜೆ ಏನು ಮಾಡ್ತಾನೆ ಇಲ್ಲ, ಬರೀ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಬರೀ ಭಜನೆ ಮಾಡ್ತಿದ್ರೇನೋ ಅಂತಂದ್ರೆ ಆ ರೀತಿಯಲ್ಲೆಲ್ಲ ಆ ಜ್ಞಾನಿಗಳಿಂದ ರಚಿತವಾಗಿರತಕ್ಕಂತಹ ಸಂಸ್ಕೃತದ ಗ್ರಂಥಗಳಾಗಿರ್ಬೋದು ಅಥವಾ ದಾಸರಾಯರುಗಳಿಂದ ರಚಿತವಾಗಿರತಕ್ಕಂಥ ಪದಪದ್ಯ ಸುಳಾದಿಗಳಾಗಿರ್ಬೋದು, ಅದರಲ್ಲಿ 2 ಪ್ರಕಾರವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಉತ್ತಮಾಧಿಕಾರಿಗಳಿಗೂ ಅದರಲ್ಲಿ ವಿಷಯ ಇರುತ್ತೆ, ಮಧ್ಯಮಾಧಿಕಾರಿಗಳಿಗೂ ಇರುತ್ತೆ, ಅಧಮಾಧಿಕಾರಿಗಳಿಗೂ ಸಹಿತ ಇರುತ್ತೆ. ಉತ್ತಮಾಧಿಕಾರಿಗಳು ಕೇವಲ ಭಗವಂತನ ಸ್ಮರಣೆಯನ್ನು ಮಾಡಿಬಿಟ್ರೆ ಸಾಕು, ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ. ನಮ್ಮದು ಆ ರೀತಿಯಲ್ಲ. ನಾವು ಯಥಾ ಪ್ರಕಾರವಾಗಿ ಬೆಳಗ್ಗೆ 4:05 ಕೇಳಲೇಬೇಕು, ಥಂಡಿನಲ್ಲಿ ಸ್ನಾನ ಮಾಡಲೇಬೇಕು, ಆಯ್ತಾ? ಅಂದರೆ ಅವಕಾಶವೇ ಇಲ್ಲ. ಅದರಲ್ಲೂ ಸಹಿತ ಜೈಮಂಗ್ಲಿಲೇ ಮಾಡಬೇಕು ವಿಶೇಷವಾಗಿ, ಆಯ್ತಾ? ಅಲಕನಂದಾದಲ್ಲಿ ಒಂದು 50%. ದಿನ ಇಲ್ಲಿ ಮಾಡಿ ಅಭ್ಯಾಸ ಆಗಿತ್ತು ಅಂದರೆ ಅಲಕನಂದಾದಲ್ಲಿ ಸುಲಭವಾಗಿ ಮಾಡಬಹುದು ಅಲ್ಲೇ. ಅದಕ್ಕೆ ಹೇಳ್ತಾರಲ್ಲ, ಅಭ್ಯಾಸ ಏನಂತ ಕೊಂತೆಯ ವೈರಾಗ್ಯೇಣ ಚಕೃತ್ಯತೆ ಅಂತ ಹೇಳಿ. ಅಂದರೆ ಇದನ್ನು ದಿನಾಗೂ ಮಾಡಿ ಅಭ್ಯಾಸ ಆಯಿತು ಅಂದರೆ ಅಲ್ಲಿ ಸುಲಭವಾಗಿ ಮಾಡಬಹುದು. ಇಲ್ಲ, ಆ ರೀತಿಯಲ್ಲಿ ಆ ಒಂದು ಸ್ನಾನ ಸಂಧ್ಯಾವಂದನ ಇತ್ಯಾದಿಗಳೆಲ್ಲವೂ ಸಹಿತ ಮನುಷ್ಯನಿಗೆ ವಿಹಿತವಾಗಿರತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರವೇ ನಿಗದಿಪಡಿಸುತ್ತಾ ಇದೆ. ಹಾಗಾಗಿ ಅದರಲ್ಲಿ ಉತ್ತಮಾಧಿಕಾರಿಗಳ ವಿಷಯವೂ ಇರುತ್ತೆ, ಅಧಮಾಧಿಕಾರಿಗಳ ವಿಷಯವೂ ಸಹಿತ ಇರುತ್ತೆ. ನಾವೆಲ್ಲನೂ ಸಹಿತ ಉತ್ತಮಾಧಿಕಾರಿಗಳ ವಿಷಯವನ್ನು ನಾವು ತಿಳ್ಕೊಂಡ್ಬಿಡ್ತೀವಿ ಅಲ್ಲೇ. 8 ಗಂಟೆ ಆದ್ರೂ ಸಹಿತ ಮಾಘ ಮಾಸದ ಸ್ನಾನ ಮಾಡಿಲ್ಲ. ಯಾಕೆ ಅಂತಂದರೆ ದೇವ್ರ ಸ್ಮರಣೆ ಮಾಡೋದೇನೇನೆ ಸಾಕು ಆಚಾರ್ಯ ಅಂದ್ಬಿಡ್ತಾರೆ. ಅದು ಹೇಳಿರೋದು ಯಾರಿಗೆ? ಅಪರೋಕ್ಷ ಜ್ಞಾನಿಗಳಿಗೆ ಅಷ್ಟೇನೆ ಹೊರತು ನಮ್ಮಂತಹವ್ರುಗಳಿಗೆಲ್ಲ. ಅದಕ್ಕೋಸ್ಕರ ದೊಡ್ಡವರ ವಿಷಯವನ್ನು ನಾವಿವತ್ತಿನ ದಿವಸ ಹಾಕ್ಕೊಂಡ್ರೆ ಅದರಿಂದ ಅನರ್ಥವೇನೇನೆ ಅಲ್ವಾ? ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ದೊಡ್ಡವರ ಚಪ್ಪಲಿ ಹಾಕ್ಕೊಂಡು ನಡೆದ್ರೆ ಏನಾಗುತ್ತೆ? ಎಡು ಬೀಳ್ತಾರೆ, ಗೊತ್ತಾಯ್ತಾ? ಇನ್ನು ದೊಡ್ಡವರಂತೂ ಸಹಿತ ಚಿಕ್ಕವರು ಚಪ್ಪಲಿ ಹಾಕ್ಕೊಳ್ಳಿಕ್ಕೆ ಆಗಲ್ಲ. ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮ ಒಂದು ಧರ್ಮವನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಸಣ್ಣವರು ಆ ದೊಡ್ಡವರ ಒಂದು ಚರ್ಯೆಯನ್ನು ಅನುಸರಿಸಲಿಕ್ಕೆ ಹೋಗ್ತಾರೆ, ಎಡು ಬೀಳ್ತಾ ಇದ್ದಾರೆ. ಏಕೆಂದರೆ ಇವತ್ತಿನ ದಿವಸ ಕೆಲವೊಂದೆಲ್ಲನೂ ಸಹಿತ ಲೋಕದಲ್ಲಿ ಬಂದುಬಿಟ್ಟಿದೆ. ಇಲ್ಲ, ಏಕಾದಶಿ ಯಾಕೆ ಉಪವಾಸ ಮಾಡಲಿಲ್ಲ ಅಂತಂದರೆ, ಏಕಾದಶಿ ಉಪವಾಸ ಮಾಡೋದಕ್ಕೆ ನಾನು ಸ್ವತಂತ್ರನ ಆಚಾರ್ಯ, ದೇವರು ಮಾಡಿಸಿದ್ರೆ ಮಾಡ್ತೀವಿ, ಇಲ್ದಿದ್ರೆ ನಾವು ಮಾಡಲ್ಲ ಅನ್ನುವಂತಹ ವಾದವೇ ಜಾಸ್ತಿ ಆಗುತ್ತಾ ಇದೆ. ಅದಕ್ಕೋಸ್ಕರ ಅಂತಹದ್ದೆಲ್ಲವೂ ಸಹಿತ ಉತ್ತಮಾಧಿಕಾರಿಗಳ ವಿಷಯದಲ್ಲಿ ಹೇಳಿರತಕ್ಕಂಥದ್ದು. ನಾವು ಅವಶ್ಯಕವಾಗಿ ನಾವು ಆ ಧರ್ಮ ಏನು ಹೇಳಿದ್ದಾನೋ ಭಗವಂತ ಅದನ್ನು ಅವಶ್ಯಕವಾಗಿ ಮಾಡಲೇಬೇಕಾಗಿರತಕ್ಕಂಥದ್ದು.